ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಮ್ಮ ಮನೆ ಎಲ್ಲಿಗೆ ಬಂತು ಅಂದ್ರೆ ನಮ್ಮ ಅಮ್ಮನ ಮನೆ ಕಟ್ತಿದಾರೆ ಅಂತ ಹೇಳಿದ್ನಲ್ವಾ, ಸೊ ಅದು ಎಲ್ಲಿಗೆ ಬಂತು ಹೆಂಗೆ ಅಂತ ಹೇಳೋಣ ಅಂತ ಬಂದೆ. ಸೊ ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು, ಸೊ ಹಂಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಛತ್ ಹಾಕ್ತಿದ್ರು, ಸೊ ಹಂಗಾಗಿ ಅವರು ಗ್ಲಾಸ್ ಏನು ಇರ್ಲಿಲ್ಲ ಅಂತ ಅಂದಿದ್ದಕ್ಕೆ ಎರಡು ಚರ್ಗಿಗಳನ್ನ ತಗೊಂಡ್ ಹೋಗ್ತಿದ್ದೆ ಅವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು. ಹತ್ರನೇ ಇರೋದ್ರಿಂದ ವಾಕ್ ಮಾಡ್ಕೊಂಡು ಹೋಗ್ತಿದೀನಿ. ಸೊ ಆಮೇಲೆ ಛತ್ ಎಲ್ಲ ರೆಡಿ ಮಾಡ್ತಿದ್ದಾರೆ, ಪೂಜೆದು ಮಾಡ್ಬೇಕು. ಆಮೇಲೆ ಅಡಿಗೆನು ರೆಡಿ ಮಾಡ್ಕೊಬೇಕು. ಛತ್ ಆದ್ಮೇಲೆ ಏನೋ ಊಟ ಮಾಡಿಸ್ತಾರಂತೆ, ಅದು ನಂಗೆ ಗೊತ್ತಿಲ್ಲ ಆಕ್ಚುಲಿ, ಫಸ್ಟ್ ಟೈಮ್ ಅಲ್ವಾ. ಸೊ ಹಂಗಾಗಿ ಮಾಡ್ತಾರೆ ಅಂತ ಹೇಳಿದ್ರು ಅಮ್ಮ. ಹಂಗಾಗಿ ಇವತ್ತಿನ ಅಡ್ಗೆನ ನಾನೇ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಅನ್ನಲ್ವಾ, ಸೊ ಅದು ಏನಪ್ಪಾ ಅಂದ್ರೆ ಇವಾಗ ಇಂಜಿನಿಯರ್ಸ್ ಅಂತ ಇವಾಗ ನಮ್ ಮನೆ ಡ್ರೀಮ್ ಮನೆ ಇದ್ದಿರ್ತದ್ರಿ. ಅದು ಕಟ್ಬೇಕು ಅಂತ ಎಷ್ಟೋ ದಿನದಿಂದ ಎಷ್ಟೋ ವರ್ಷಗಳಿಂದ ಕೆಲ್ಸ ಮಾಡಿ 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 ದುಡ್ಡನ್ನ ಸೇವ್ ಮಾಡ್ಕೊಂಡು ಮನೆ ಕಟ್ಟೋ ಪ್ಲಾನ್ ಇಂದ ಇಂಜಿನಿಯರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತೀವಿ. ಅಮೌಂಟ್ ಎಲ್ಲ ಕೊಟ್ಟು ಎಲ್ಲ ಮನೆ ಪೂರ್ತಿ ಮಾಡ್ಕೊಡ್ತೀವಿ ಅಂತ ಹೇಳಿರ್ತಾರೆ. ಅಗ್ರಿಮೆಂಟು ಅದೆಲ್ಲ ಆಗಿರ್ತದ್ರಿ. ನಮ್ಮಮ್ಮ ಅಂತೂ ಹಂಗೆ ಆಗಿರೋದು. ಎಲ್ಲ ಮಾಡ್ಕೊಟ್ಟು ಆಮೇಲೆ ಒಮ್ಮೆ ನೀವು ಮನುಶಾಂತಿ ಮಾಡ್ಕೊಟ್ಟ ಟೈಮಿಗೆ ಆ ತರ ಮನೆ ಮಾಡ್ಕೊಡ್ತೀವಿ, ಎಲ್ಲ ಅಷ್ಟು ಕಂಪ್ಲೀಟ್ ನಮ್ ಕಡೆನೆ ಅಂತ ಹೇಳಿದ್ರು ಅವರು. ಹಂಗಾಗಿ ಅಮ್ಮ ಓಕೆ ಅಂತ ಹೇಳ್ಬಿಟ್ಟು ಓಕೆ ಅಂತ ಒಪ್ಕೊಂಡ್ರು. ಅದಾದ್ಮೇಲೆ ನಮ್ದೇನು ಮನೆ ಇದೆ ನೋಡಿ, ಇಷ್ಟು ಕಟ್ಟವ್ರೆ. ಛತ್ ಹಾಕಿಲ್ಲ ಇನ್ನು, ಇಷ್ಟೇ ಕಟ್ಟವ್ರೆ. 10 ಲಕ್ಷ ತಗೊಂಡಿದ್ದಾರೆ ಅಷ್ಟಕ್ಕೆ. ಇವಾಗ ಮೇನ್ ಇವಾಗ ಇರೋದು ಕೆಲ್ಸ, ಬಟ್ ಅಷ್ಟಕ್ಕೆ ಅಷ್ಟೊಂದು ರೊಕ್ಕ ಎಲ್ಲ ತಗೊಂಡು ಇವಾಗ ಅರ್ಧದಲ್ಲೇ ಕೈ ಬಿಟ್ಟು ಪರಾರಿ ಆಗಿದ್ದಾರೆ. ಬಟ್ ಅದು ಅಮೌಂಟ್ ನಮ್ಗೆ ವಾಪಸ್ಸು ಕೊಟ್ಟಿಲ್ಲ. ಆಮೇಲೆ ನಾನ್ ಬಂದ್ ಕಂಪ್ಲೀಟ್ ಮಾಡ್ತೀನಿ ಅಂತಾನು ಹೇಳ್ತಿಲ್ಲ ಅವರು. ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲೇ ಆಜು ಬಾಜು 2-3 ಮನೆ ಹಿಡಿದಿದ್ದಾರೆ. ನಮ್ ಮನೆಗೆಲ್ಲ ಐಟಮ್ಸ್ ತರೋದು, ಅಮೌಂಟ್ ಇಸ್ಕೊಳ್ಳೋದು, ಅದನ್ನ ಒಯ್ದು ಬೇರೆಯವ್ರ ಮನೆಗೆ ಹಾಕೋದು, ಈ ತರ ಮಾಡ್ತಿದ್ರು. 10 ಲಕ್ಷ ಅಮೌಂಟ್ ನ ತಗೊಂಡು ಆ ಕಡೆ ಹೋಗ್ಬಿಟ್ಟಾರ. ಇನ್ನೂ ಬರವಲ್ದು. ಫೋನ್ ಹಚ್ಚಿದ್ರೆ ರಿಸೀವ್ ಮಾಡ್ತಿಲ್ಲ. ಆಮೇಲೆ ನಾವು ಎಲ್ಲ ಪೊಲೀಸ್ ಸ್ಟೇಷನ್ ಅದೆಲ್ಲ ಕಂಪ್ಲೇಂಟ್ ಕೊಟ್ರೆ ಅದೆಲ್ಲ ಫಾರ್ಮ್ ಎಲ್ಲ ಏನೇನಿತ್ತು ಅಮ್ಮನ ಹತ್ರನೂ ಒಂದೊಂದು ಕಾಪಿ ಇತ್ತು. ಸೊ ಅದನ್ನೆಲ್ಲ ಇದೆ. ಅದೆಲ್ಲ ಮನೇಲಿ ಮಾಡಿರೋದು, ಅವ್ರು ಕಂಪ್ಯೂಟರ್ ಅಲ್ಲಿ ಮನೇಲಿ ಮಾಡಿರೋದು, ಅದ್ ಯಾವ್ದು ಆಚೆ ಕಡೆಯಿಂದ ಮಾಡ್ಸ್ಕೊಂಡ್ ಬಂದಿರೋದಲ್ಲ ಅಂತ ಹೇಳಿದ್ರು. ಇವಾಗ ನೀವ್ ಅದೇನಾದ್ರೂ ಹೊಡೆದ್ರೆ ಬಡದ್ರೆ ಅಷ್ಟೇ ನಾವು ಕರ್ಕೊಂಡ್ ಬರಕ್ ಆಗೋದು. ಹೆಂಗ್ ಬರಕ್, ನಾವೆಲ್ಲ ಫೋನ್ ಹಚ್ಚಿ ಕರಿತೀವಿ, ಬಟ್ ನಾವು ಹೋಗಿ ಕರ್ಕೊಂಡ್ ಬರೋದೆಲ್ಲ ಆಗಲ್ಲ ಅಂತ ಹೇಳಿದ್ರು. ಹಂಗಾಗಿ ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಮ್ಮಂಗೆ. ಫುಲ್ ಲಾಸ್ 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 ಲಾಸ್. ಆಮೇಲೆ ನಮ್ದು ಏನ್ ಜಾಗ ಇದೆ ಅದ್ರಲ್ಲೂ ಕೂಡ ಕಟ್ಟಿಲ್ಲ ಅವರು. ಇದೇನ್ ಇಷ್ಟ ಕಟ್ಟವ್ರಲ್ಲ ಅದು ಕೂಡ ಕರೆಕ್ಟ್ ಆಗಿ ಕಟ್ಟಿಲ್ಲ, ಹೋಗಿ ಬೇರೆಯವ್ರ ಜಾಗದಲ್ಲಿ ಕಟ್ಟವ್ರೆ. ಈಗ ಅವ್ರಿಗೂ ನಮಗೂ ಎಲ್ಲ ಒಂಥರ ಕಾಂಪ್ರಮೈಸ್ ಹೆಂಗ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ನಮ್ ಜಾಗ ಬಿಟ್ಟು ಮಂದಿ ಜಾಗ ಕಟ್ಟವ್ರೆ, ಸೊ ಬೇರೆ ಜನದ ಜಾಗದಲ್ಲಿ ಕಟ್ಟವ್ರೆ. ಸೊ ಈ ತರ ಇಂಜಿನಿಯರ್ಸು ಇರ್ತಾರೆ. ಸೊ ಹುಷಾರಾಗಿ ಕೇರ್ಫುಲ್ ಆಗಿ ಕೊಡ್ರಿ ಅಂತ ಹೇಳ್ತೀನಿ. ನೋಡ್ಕೊಳ್ಳಿ, ಅಲ್ಲೇ ಅಕ್ಕಪಕ್ಕ 3-4 ಮನೆ ಹಿಡಿದ್ರೆ ಅಂತವ್ರಿಗೆ ಮಾತ್ರ ಕೊಡಕ್ ಹೋಗ್ಬೇಡ್ರಿ. ನಮ್ಮಮ್ಮ ಅನ್ಕೊಂಡಿದ್ರು ಇಲ್ಲಿಂದೆಲ್ಲ ಆಗ್ತಿರ್ಬೇಕಾದ್ರೆ ಹೆಂಗೋ 2 ಮನೆ ಅಲ್ವಾ, ಸೊ ಅವ್ರದ್ದು ಗುತ್ತಾ ಹಿಡ್ದವ್ರೆ, ನಮ್ದು ಗುತ್ತಾ ಹಿಡ್ದವ್ರೆ, ಅಲ್ಲಿಂದ ಇಲ್ಲಿ ತರ್ತಾರೆ, ಹಿಂಗೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು. ಬಟ್ ಇಲ್ಲಿಂದೆಲ್ಲ ಹೋಯ್ತು ಆ ಕಡೆ ಆಗ್ತಿದ್ರು, ಬಟ್ ಆ ಕಡೆಯಿಂದ ಏನು ಕೂಡ ಈ ಕಡೆ ತಂದಿಲ್ಲ ಅವರು. ಈ ತರ ಮೋಸ ಮಾಡೋರು ಇರ್ತಾರೆ, ಎಲ್ಲ ಸ್ವಲ್ಪ ಹುಷಾರಾಗಿರಿ. ಇವಾಗ ನಮ್ ಛತ್ತು ಕೂಡ ಮತ್ತೆ ಬೇರೆಯವರು ಕರ್ಸಿ ಹಾಕಿಸ್ತಿರೋದ್ ನಾವು. ಅವರು ಇಂಜಿನಿಯರ್ ಏನ್ ತಗೊಂಡಿದ್ರಲ್ವ, ಸೊ ಅವ್ರು ಆಗ್ತಿಲ್ಲ ನಮ್ದು, ಅಷ್ಟಕ್ಕೆ ಬಿಟ್ಟು ಹೋಗಿದ್ದಾರೆ. ಅಂತವ್ರಿಗೆ ಏನ್ ಮಾಡ್ಬೇಕು ಹೇಳಿ. ನಮ್ಮಮ್ಮ ಮೊದ್ಲೇ ಕಾಲಿಲ್ಲ, ಎಷ್ಟೊಂದು ವರ್ಷಗಳಿಂದ ನಮ್ಮಮ್ಮನ ಕನ್ಸು ನಮ್ದೊಂದು ಪುಟ್ಟ ಮನೆ ಮಾಡ್ಕೊಬೇಕು ಅಂತ ಹೇಳಿ. ಸೊ ಅವ್ರ ಕನ್ಸನ್ನೆಲ್ಲ ನುಚ್ಚು ನೂರು ಮಾಡ್ತಿದ್ದಾನೆ. ಇವಾಗ ಸಾಲ ತೆಗ್ದು ಛತ್ ಹಾಕಿದ್ದಾರೆ, ನೋಡಿ ಎಲ್ಲ ನೋಡ್ಕೊಂಡ್ ಕೊಡಿ ಅಷ್ಟೇ. ಇದೆ ಇಂಪಾರ್ಟೆಂಟ್ ಮ್ಯಾಟ್ರ್ ಇತ್ತು. ಸೊ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ, ಆನ್ಸರ್ ಮಾಡ್ತೀನಿ. ಅದಾದ್ಮೇಲೆ ಇವತ್ತೊಂದು ಫಂಕ್ಷನ್ ಇತ್ತು, ಸೊ ಹಂಗಾಗಿ ಫಂಕ್ಷನ್ಗೆ ಹೋಗ್ ಬಂದು ಒಂದ್ ಸ್ವಲ್ಪ ನಾಳೆ ಬಿಟ್ಟು ನಾಡಿದ್ದು ಕೂಡ ಒಂದು ಫಂಕ್ಷನ್ ಇದೆ. ಹಂಗಾಗಿ ನನ್ ಮಗನ್ಗೆ ಆಮೇಲೆ ಅವ್ರ ಅಪ್ಪಂಗೆಲ್ಲ ಬಟ್ಟೆ ತಗೊಳೋದಿತ್ತು, ಮಾರ್ಕೆಟ್ ಹೋಗಿದ್ವಿ. ಹಂಗೆ ನಾನು ಒಂದ್ ಸ್ವಲ್ಪ ಫೇಶಿಯಲ್ ಮಾಡಿಸ್ಕೊಂಡೆ. ಏನ್ ಫಂಕ್ಷನ್ ಅಂದ್ರೆ ಮುಂದಿನ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಇವತ್ತಿನ ಫಂಕ್ಷನ್ ನಮ್ಮ ಮನೆಯವ್ರ ದೋಸ್ತು, ಇವ್ರ ನನ್ನ ಹಸ್ಬೆಂಡ್ ಅವ್ರದ್ದು ಫ್ರೆಂಡ್ ಮಾಡಿರೋದು. ಸೊ ಒಂದಿನ ಗ್ಯಾಪ್ ಇದೆ. ನೆಕ್ಸ್ಟ್ ಡೇ ಸಂಡೇ ಮ್ಯಾರೇಜ್ ಇದೆ ನಮ್ದು ನಾದನಿದು. ಸೊ ನಮ್ಮ ಹಸ್ಬೆಂಡ್ ಅವ್ರ ತಂಗಿ, ಸೊ ಅವ್ರ ಮ್ಯಾರೇಜ್ ಇರೋದ್ರಿಂದ ಶಾಪಿಂಗ್ ಬ್ಲಾಗ್ ಮಾಡ್ತಿದೀವಿ ಇವತ್ತು.
ನನ್ ಮಗ ನೋಡ್ರಿ ಶಾಪಿಂಗ್ ಮಾಡತ್ತಾರ ಈ ತರ ಓಡಾಡ್ಲತ್ತ. ಇವ್ ಸಖತ್ತಾಗ್ ಆಟ ಆಡ್ದ, ಏನು ಒಂದ್ ಸ್ವಲ್ಪ ಕೂಡ ಕಿರಿಕಿರಿ ಮಾಡ್ಲಿಲ್ಲ. ಚೆನ್ನಾಗ್ ಓಡಾಡ್ಕೊಂಡ್ ಚೆನ್ನಾಗ್ ಆಟ ಆಡ್ಕೊಂಡಿದ್ದ ಇವತ್ತು. ಸೊ ಅದೊಂತರ ಖುಷಿ ಆಯ್ತು. ಯಾವಾಗ್ಲೂ ಬಂದಾಗ ಒಂದ್ ಸ್ವಲ್ಪ ಹಠ ಮಾಡ್ತಿದ್ದ. ಹಂಗಾಗಿ ಇವತ್ತು ಏನೇನ್ ಶಾಪಿಂಗ್ ಮಾಡಿದ್ವಿ ಎಲ್ಲಾ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಇಲ್ಲ ಅಂದ್ರೆ ನಾವು ಆಮೇಲೆ ಹಾಕೊಂಡಲ್ಲೇ ತೋರಿಸ್ತೀನಿ, ಸರಿನಾ? ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್, ನನ್ ಮಗನ್ ಕಿತಾಪತಿ ಬ್ಲಾಗ್. ಸೊ ಮೇನ್ ರೀಸನ್ ಈ ಬ್ಲಾಗಿಗೆ ಕಾರಣ ಏನಂದ್ರೆ ಅದೇ ಇಂಜಿನಿಯರ್ ಬಗ್ಗೆನೇ ಹೇಳೋದಿತ್ತು ನಂದು. ಸೊ ಹಂಗಾಗಿ ನೋಡ್ಕೊಂಡು ಇಂಜಿನಿಯರಿಂಗ್ ಕೊಡ್ರಿ ಅಂತ ಹೇಳ್ತೀನಿ. ಎಲ್ರೂ ಆ ತರನೇ ಇರೋದಿಲ್ಲ. ಸೊ ಕೆಲವೊಬ್ರು ಹೇಳಕ್ ಆಗಲ್ಲ ಅಲ್ವಾ. ಸೊ ಅವ್ರವ್ರು ಹೆಂಗ್ ಅವ್ರದ್ದು ಗುಣಗಳೆಲ್ಲ ಗೊತ್ತಿರಲ್ಲ. ತುಂಬಾ ಪರಿಚಯ ಇದ್ರೆ ಓಕೆ. ಇವಾಗ ಅವ್ರು ಬಾಜು ಹಿಡ್ದಿದ್ದಾರೆ, ಏನೋ ಸನಿನೇ ಆಗ್ತದೆ ಎರಡು ಅಂತ ಅನ್ಕೊಂಡ್ ನಮ್ಮಮ್ಮ ಕೊಟ್ಟಿದ್ದು. ಬಟ್ ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. 10 ಲಕ್ಷ ಅಂದ್ರೆ ಒಂದ ಎರಡ ಹೇಳಿ ಗೈಸ್. ಇಂಥವಾಗೆಲ್ಲ ಏನ್ ಮಾಡ್ಬೇಕು ವಯಸ್ಸು. ನಂಗಂತೂ ಸಿಕ್ಕಾಪಟ್ಟೆ ನಮ್ಮ ಅಮ್ಮನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಸಖತ್ ಬೇಜಾರಾಗ್ತಿದೆ. ಅಷ್ಟೊಂದು ಯಾವ ತರ ಯಾವ ಲೆವೆಲಿಗೆ ಇದಾರಂದ್ರೆ ಈಗಿನ ಜನ, ಅಮ್ಮ ಯಾರ ಹತ್ರ ಮೋಸ ಮಾಡ್ಬೇಕು ಯಾರ ಹತ್ರ ಮಾಡ್ಬಾರ್ದು ಅನ್ನೋದು ಗೊತ್ತಾಗಲ್ಲ. ಇಷ್ಟು ನಮ್ಮಮ್ಮನ ಪರಿಸ್ಥಿತಿ ನೋಡು ಕೂಡ ಈ ತರ ಆಟ ಆಡ್ತವ್ರೆ ಅಂದ್ರೆ ದೇವ್ರು ಎಲ್ಲ ಒಂದ್ ಕಡೆ ಇರ್ತಾನೆ. ಸೊ ಅವ್ರಿಗೂ ಕರ್ಮ ರಿಟರ್ನ್ ಆಗೇ ಆಗುತ್ತೆ. ಸೊ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ, ಮತ್ತೇನಿಲ್ಲ. ಸೊ ನೀವು ಕೂಡ ನೋಡ್ಕೊಂಡು ಏನು ನಿಮ್ ಡ್ರೀಮ್ ಮನೇನ ಕಟ್ಕೊಳ್ಳಿ. ಸೊ ಇಂಜಿನಿಯರ್ಗೆ ಗುತ್ತ ಅಂತೂ ಕೊಡಕ್ ಹೋಗ್ಬೇಡಿ. ಕೊಟ್ರು ಕೂಡ ನಿಮ್ಗೆ ಪರಿಚಯ ಇರೋರ ಹತ್ರನೇ ಕೊಡಿ, ಅದಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.